ಓಕೆ ಓಕೆ ಹೇಳ್ರಿ. ಅವರು ಈ ಚರ್ಚೆ ಪ್ರಾರಂಭ ಆಗೋದಕ್ಕಿಂತ ಮೊದಲು ಒಂದು ಮಾತನ್ನು ಹೇಳಿದ್ರು, ಇದು ಗಂಭೀರವಾಗಿ ಚರ್ಚೆ ಆಗಲಿ, ಯಾಕಂದ್ರೆ ಇದು ಗಂಭೀರವಾಗಿ ಚರ್ಚೆ ಮಾತಾಡತ್ತಾರೆ ನೋಡಿ. ಮಾಜಿ ಹೋಮ್ ಮಿನಿಸ್ಟರ್ ಸೀನಿಯರ್ ಮಾತಾಡ್ತಾ ಇದ್ದಾರೆ, ಸುಮ್ಮ ಕೂತ್ಕೋರಿ ನೋಡಿ. ದಯವಿಟ್ಟು ನಾನು ಅಧ್ಯಕ್ಷರ ಬಗ್ಗೆ ಟೀಕೆ ಮಾಡಲಿಲ್ಲ, ಅವ್ರು ಮಾತಾಡೋರ ಅಭಿಪ್ರಾಯ ತುಂಬಾ ಗಂಭೀರವಾಗಿ ಚರ್ಚೆ ಮಾಡೋಣ ಅನ್ನುವಂತ ಮಾತನ್ನು ಹೇಳಿದ್ರು. ನಾನು ಅದನ್ನು ಸ್ವಾಗತ ಮಾಡ್ತೇನೆ, ಯಾಕಂದ್ರೆ ಇದು ಸಾಮಾನ್ಯದ ಸಂಗತಿ ಅಲ್ಲ. ಅದು ನಡೆದಿದ್ದು ಕೂಡ ಸಂಧಿ ಮೂಲೆಯಲ್ಲಿ ಎಲ್ಲೋ ರಸ್ತೆಯಲ್ಲಿ ಅಲ್ಲ, ಈ ರಾಜ್ಯದ ಆತ್ಮದಂತಿರುವಂತಹ ವಿಧಾನಸೌಧದ ಮೊದಲನೇ ಮಹಡಿನಲ್ಲಿ ನಡೆದಂತ ಘಟನೆ. ಹಾಗಾಗಿ ಇದರ ಬಗ್ಗೆ ನಾವೆಲ್ಲರೂ ಪಕ್ಷ ಮೀರಿ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹದ್ದು ಇವತ್ತಿನ ಅಗತ್ಯ ಅಂತೇಳಿ ಹೇಳಿ ನನಗೆ ಅನ್ಸುತ್ತೆ. ಯಾಕಂದ್ರೆ ಈಗಾಗಲೇ ಈ ಚರ್ಚೆಯಲ್ಲಿ ಭಾಗವಹಿಸುವಂತದ್ದೇ ಒಂದು ತಪ್ಪು, ಅಪರಾಧ ಅನ್ನೋ ರೀತಿಯಲ್ಲಿ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡೋದು, ಇನ್ನೇನೋ ಹೇಳೋದು, ಈ ರೀತಿ ಮಾಡಿದ್ರೆ ಇದರೊಂದು ಗಾಂಭೀರ್ಯತೆ ಹೋಗುತ್ತೆ. ಮತ್ತೆ ಹೊರಗಡೆ ಇರ್ತಕ್ಕಂಥ ಜನರಿಗೆ ಏನು ಅನ್ಸುತ್ತೆ, ಇಷ್ಟೊಂದು ಗಂಭೀರವಾದಂಥ ಪ್ರಕರಣ ನಡೆದಾಗ್ಲೂ ಕೂಡ ಚುನಾಯಿತ ಪ್ರತಿನಿಧಿಗಳಾಗಿ ಈ ರಾಜ್ಯದ ಜನರ ಧ್ವನಿಯನ್ನ ಇದನ್ನ ಇಲ್ಲಿ ವ್ಯಕ್ತ ಮಾಡಲಿಕ್ಕೆ ಅವಕಾಶ ಇರುವಂತ ಈ ಜನಗಳು ಯಾಕೆ ಹೀಗೆ ಮಾತಾಡ್ತಾರೆ ಅಂತೇಳಿ ಹೇಳಿ ಅನ್ಸಲ್ವಾ? ನಿನ್ನೆ ದಿನ ಟಿವಿನಲ್ಲಿ ಬಂತು ಸರ್, ನಾನು ಹೇಳ್ತೀನಿ, ನಾನೊಂದು 10 ಸಾರಿ ಎಲ್ಲಾ ಚಾನಲ್ನು ಕೂಡ ಹಾಕಿ ನೋಡಿದ್ದೀನಿ. ಯಾಕಂದ್ರೆ ನಮ್ಗೆ ಯಾರಿಗೂ ಅಪನಂಬಿಕೆ ಇರಲಿಲ್ಲ ಇಲ್ಲಿರುವಂತಹ ಸೆಕ್ಯೂರಿಟಿಯ ಮೇಲೆ, ಇಲ್ಲಿರ್ತಕ್ಕಂಥ ಬಂದೋಬಸ್ತಿನ ಮೇಲೆ. ನಿನ್ನೆ ಅಂತ ಒಂದು ಪ್ರಕರಣ ನಡೆದೋಯ್ತು. ನಾನು ಹೇಳುವಂತದ್ದು, ಈಗಾಗಲೇ ನಮ್ಮ ಮಿತ್ರರು ಹೇಳಿದ್ದಾರೆ ಅನೇಕ ಸಂಗತಿಗಳನ್ನ, ನಾನು ಹೆಚ್ಚು ಉದ್ದ ಲಂಬಿಸೋದಿಲ್ಲ. ಇಲ್ಲಿ ಆಗಬೇಕಾಗಿದ್ದೇನು ಅಂದ್ರೆ, ನಿನ್ನೆ ನಡೆದಂತ ಚುನಾವಣೆ ಕೆಲವರ ಪಾಲಿಗೆ ಏನು ಅನ್ಸಿತ್ತು ಅಂತ ನನಗೆ ಗೊತ್ತಿಲ್ಲ. ಈಗಾಗಲೇ ಹೇಳ್ದಾಗೇನೆ ಒಂದು ಚುನಾವಣೆಯಲ್ಲಿ ಗೆದ್ದಾಗ ವಿಜಯೋತ್ಸವ ಆಚರಿಸಬೇಕು, ಘೋಷಣೆ ಕೂಗಬೇಕು, ನಾವು ಮನುಷ್ಯರು, ನಮ್ಮ ಭಾವನೆಗಳಿದ್ದಾವೆ, ಅದೆಲ್ಲವೂ ಕೂಡ ಆಗಬೇಕು. ಆದ್ರೆ ನಿನ್ನೆ ದಿನ ಏನು ಅನ್ನಿಸ್ತು, ಪಾಕಿಸ್ತಾನದ ಪಾರ್ಲಿಮೆಂಟಿಗೆ ನಡೆದ ಚುನಾವಣೆಯೋ ಅಥವಾ ಹಿಂದೂಸ್ತಾನದ ಪಾರ್ಲಿಮೆಂಟಿಗೆ ನಡೆದಂತ ಚುನಾವಣೆಯೋ ಅಂತ ಕನ್ಫ್ಯೂಷನ್ ಆಗ್ತಾ ಇದೆ. ನಿನ್ನೆ ಕೆಲವರ ಮನಸ್ಸಿನಲ್ಲಿ ಏನು ಅನ್ಸಿದೆ ಹಂಗಾದ್ರೆ, ಪಾಕಿಸ್ತಾನ ಈಗ ಗೆದ್ದಾಗ ನಸೀರ್ ಹುಸೇನ್ ಜಿಂದಾಬಾದ್ ಅಂತ ಹೇಳಲಿ, ಅಥವಾ ಭಾರತ್ ಮಾತಾ ಕಿ ಜಿಂದಾಬಾದ್ ಅಂತ ಹೇಳಲಿ, ಅಥವಾ ಕಾಂಗ್ರೆಸ್ ಪಾರ್ಟಿ ಜೈ ಅಂತ ಹೇಳಲಿ, ಇವೆಲ್ಲದಕ್ಕೂ ಸರ್ವ ಸ್ವಾತಂತ್ರ್ಯ ಇದೆ ಹೇಳಿ. ಆದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಶಬ್ದ ಯಾಕೆ ಬರ್ತದಲ್ಲಿ? ಮತ್ತೆ ವಿಧಾನಸೌಧದ ಒಳಗಡೆ ಬಂದು ಈ ರೀತಿ ಘೋಷಣೆ ಕೂಗ್ಲಿಕ್ಕೆ ಶಕ್ತಿ ಎಲ್ಲಿಂದ ಬಂತು? ಇದು ಈ ರಾಜ್ಯದ ಎಲ್ಲರ ಮನಸ್ಸಿನಲ್ಲಿ ಇವತ್ತು ಅನಿಸ್ತಾ ಇರುವಂತ ರೀತಿ. ಹೇಗೆ ಈ ಶಕ್ತಿ ಬಂತು, ಯಾವ ಹಿನ್ನೆಲೆಯಿಂದ ಬಂತು? ಮತ್ತು ಒಟ್ಟು 4 ಜನಗೆ ವಿನ್ ಆಗಿದ್ ನೀನು, 3 ಜನ ಗೆದ್ದಲ್ಲಿ ಎಲ್ಲೂ ಕೂಡ ಇದು ಬರಲಿಲ್ಲ. ಮೊನ್ನೆ ನಸೀರ್ ಹುಸೇನ್ ಅವರು ಗೆದ್ದಂತ ಸಂದರ್ಭದಲ್ಲಿ ಮಾತ್ರ ಆ ಗುಂಪಿನಲ್ಲಿ ಬರ್ತದೆ ಅಂತ ಹೇಳಿದ್ರೆ ಇದ್ರ ಹಿನ್ನೆಲೆ ಏನು? ಮತ್ತೆ ಎಲ್ಲಕ್ಕಿಂತ ಅಧ್ಯಕ್ಷರೇ, ನಾನು ನೋಡಿದ್ದೀನಿ ಆ ಗುಂಪಿನಲ್ಲಿ ನಮ್ಮ ಪೊಲೀಸರಿದ್ರು, ಸಿವಿಲ್ ಡ್ರೆಸ್ ನಲ್ಲಿ ನಮ್ಮ ಪೊಲೀಸರಿದ್ರು. ಇಮಿಡಿಯೇಟ್ ಹಿಡಿಲಿಲ್ಲ. ಯಾಕೆ? ಆ ಗುಂಪಿನಲ್ಲಿದ್ದಂತ ರಾಷ್ಟ್ರಭಕ್ತರು ಯಾರಾದ್ರೂ ಇದ್ರೆ ಇಮಿಡಿಯೇಟ್ ಅವನ ಕಾಲರಿಗೆ ಕೈ ಹಾಕಿ ಬೇರೆ ಯಾವ್ದ್ರಲ್ಲಾರು ಹೊಡೆದು ಅವನ ಪೊಲೀಸ್ ಕೈಗೆ ಯಾಕೆ ಕೊಡ್ಲಿಲ್ಲ? 1 ನಿಮಿಷ ಸರ್. ಯಾಕೆ ಇವ್ರೆ, ಯಾಕೆ? ನಾನು ಏನು ಅಲ್ದೆ ಹೋಗಿದ್ ಮಾತಾಡಿದೀನಿ, ಯಾತಕ್ಕೆ ಹಿಂಗೆ ಡಿಸ್ಟರ್ಬ್ ಮಾಡ್ತೀರಿ? ನಿಮ್ಮ ಮಾನಸಿಕತೆ ಏನು ಹೇಳಿ? ಮಾತಾಡ್ರಿ. ನಿಮ್ಮ ಮಾನಸಿಕತೆ ಏನು? ಇದನ್ನು ಇಷ್ಟು ಗಂಭೀರವಾಗಿ ತಗೊಳೋದಿಲ್ಲ ನೀವು. ಯಾಕೆ ಸ್ವಾಮಿ, ಯಾಕೆ ತಪ್ಪಾಗ್ತದೆ? ನೀವು ಹೇಳಿ, ನಿಮ್ಗೆ ಅವಕಾಶ ಕೊಟ್ಟಾಗ ಹೇಳಿ. ತಾವ್ ಮಾತಾಡ್ರಿ. ಆದ್ರಿಂದ ಅಧ್ಯಕ್ಷರೇ, ತಾವ್ ಕೂತ್ಕೊಳ್ರಿ. ಅಧ್ಯಕ್ಷರೇ, ಮಾತಾಡ್ರಿ. ಪದೇ ಈ ರೀತಿ ಘೋಷಣೆ ಇಲ್ಲ, ನೀ ಯಾರು ನರೇಂದ್ರ ಸ್ವಾಮಿ ಅವ್ರು ಏನು ಹೇಳ್ತಾರೆ ಹೇಳಿರಿ, ತಾವ್ ಕೂತ್ಕೊಳ್ರಿ. ಇಲ್ಲ, ಅವ್ರು ಏನ್ ಹೇಳ್ತಾರೆ ಹೇಳಿ, ಸರ್ಕಾರ ಉತ್ತರ ಕೊಡ್ತದೆ, ತಾವ್ ಕೂತ್ಕೊಳ್ರಿ. ಬಿರಿಯಾನಿ ತಿನ್ನಕ್ ಹೋಗೋದು ಇವ್ರ ಪ್ರಧಾನಿ, ಬಿರಿಯಾನಿ ತಿನ್ಕ ಬಂದದ್ದು ಇವ್ರ ಪ್ರಧಾನಿ. ಪಾಕಿಸ್ತಾನಕ್ಕೆ ಸ್ನೇಹ ಬೆಳೆಸೋದು ನೀವು. ನೋಡಿ, ಯುದ್ಧ ಹಾಕಿದ್ದದ್ದು ಇಂದಿರಾ ಗಾಂಧಿ. ಮಾನ್ಯ ನರೇಂದ್ರ ಸ್ವಾಮಿ ಅವರ
ಪಾಕಿಸ್ತಾನಿ ಪ್ರೀತಿಗೆ ನಾನು ಅಡ್ಡಿಪಡಿಸೋದಿಲ್ಲ. ಅವ್ರು ಇಲ್ಲ, ಹೇಳಿ ಅದನ್ನೆಲ್ಲ- ಅವ್ರ ಪ್ರೀತಿಯನ್ನು ವ್ಯಕ್ತಪಡಿಸ್ಲಿ. ನಂದೇ ಅವ್ರ ಪಾಕಿಸ್ತಾನ ಪ್ರೀತಿ ಯಾಕೆ ಹೇಳ್ತೀರಿ? ಸೈನಿಕರು ಕೊಂದವ್ರು ನೀವು RDX ತಂದು ಸಾರಿಗ- ಸೈನಿಕರನ್ನ ನಾನು- ಕೊಂದವ್ರು. ನೋಡಿ, ಸ್ಮಾರಕಕ್ಕೆ ಭೇಟಿ ಆಗಿ ನಿಮ್ಮ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಿಕ್ಕೆ ಹೇಳಿ. ಮಾತಾಡ್ತಾ ಇದ್ದಾರೆ. ತಾವು ಪಾಕಿಸ್ತಾನ ಪ್ರೀತಿ ಅಂತ ಹೇಳ್ಬಾರ್ದು. ಸರಿಗ ಆ ಗುಂಪಿನಲ್ಲಿ ಯಾರು ಕೂತರು ಪಕ್ಕದಲ್ಲಿ? ಪ್ರೈಮ್ ಮಿನಿಸ್ಟರ್ ಸೆರೆಮನಿಗೆ ಯಾರು ಪಕ್ಕದಲ್ಲಿ ಕೂತಿದವರು? ಪಾಕಿಸ್ತಾನ ಅಧ್ಯಕ್ಷರು ಅವ್ರನ್ನ ಕರ್ಕೊಂಡು ಮಾನ್ಯ ಅಧ್ಯಕ್ಷರೇ, ತಪ್ಪಿಲ್ವಾ? ಈಗ ಸಬ್ಜೆಕ್ಟ್ ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತದೆ. ಅಧ್ಯಕ್ಷರು ಎಲ್ರಿಗೂ ಮಾತಾಡ್ಲಿ ಅಂತ ಹೇಳಿದ್ದಾರೆ. ಹೇಳ್ರಿ. ನಾಳೆ ಆದ್ರೂ ಕೂಡ ಚರ್ಚೆ ಆಗ್ಲಿ ಅಂತ ಹೇಳಿದ್ದಾರೆ. ವಿಷಯದ ಗಾಂಭೀರ್ಯತೆ ಅಷ್ಟೊಂದಿದೆ. ಎಲ್ರೂ ಕೂಡ ಮಾತಾಡೋಣ, ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ. ಕೇಳೋರು ಜನ ಇದ್ದಾರೆ, ಮೀಡಿಯಾಗಳಿದ್ದಾರೆ, ಎಲ್ಲದೂ ಕೂಡ ಹೊರಗಡೆ ಹೋಗ್ತದೆ. ಇವತ್ತೇನು ಗುಪ್ತವಾಗಿ ಈ 4 ಗೋಡೆಗಳ ನಡುವೆ ಏನು ನಡೆಯೋದಿಲ್ಲ ಇದು ಕಾರ್ಯಕ್ರಮ. ನಾನು ಹೇಳೋದು ಆ ಗುಂಪಿನಲ್ಲಿ ಇನ್ಯಾರೇ ಇದ್ರು ಕೂಡ, ಈ ನಾವು ಯಾರೇ ಇದ್ರು ಕೂಡ ಅವನ ಕಾಲರ್ ಹಿಡಿದು ಪೊಲೀಸರಿಗೆ ಅಲ್ಲಿ ಒಪ್ಪಿಸ್ತಿದ್ವಿ. ಇರುವ ಪೊಲೀಸರು ಅವನ್ನ ಅಲ್ಲೇ ಒದ್ದು ಅರೆಸ್ಟ್ ಮಾಡಿ ತಗೊಂಡೋಗ್ಬೇಕಾಗಿತ್ತು. ಇದೊಂದು ಸಾಮಾನ್ಯ ಸಂಗತಿ ಅಂತ ಆ ಗುಂಪಿಗೆ ಹೆಂಗ ಅನಿಸ್ತು? ಆ ಗುಂಪಿಗೆ ಇದೊಂದು ಸಾಮಾನ್ಯ ಸಂಗತಿ ಅಂತ ಹೇಳಿ ಹೆಂಗ ಅನ್ಸುತ್ತೆ? ಅಲ್ಲ, ಅವ್ರು ಅವ್ರಿಗೆ ಹೇಳಿ. ಅವ್ರ ಅಭಿಪ್ರಾಯ ಹೇಳಕತ್ತಾರ. ಅವ್ರು ಹೇಳಿ ಸರ್ಕಾರ ಉತ್ತರ ಕೊಡುವಾಗ ಎಲ್ಲವನ್ನೂ ಹೇಳ್ತದೆ. ತಾವು ಕೂತ್ಕೊಳ್ಳಿ. ಹೇಳೋಣ ಗೋಪಾಲಕೃಷ್ಣ, ಆಮೇಲೆ ಹೇಳ್ರಿ, ಆಮೇಲೆ ಮಾತಾಡೋಣ. ತಾವು ಖಂಡಿತ ಮಾತಾಡಿ. ಆಮೇಲೆ ಅವರು ಮಾತಾಡಿ ಮುಗಿಸ್ಬಿಡ್ಲಿ, ಇನ್ನು 2 ನಿಮಿಷ ಮಾತಾಡ್ತಾರ. ಬೇಡ, ಹೇಳ್ತೀನಿ. ಖಂಡಿತ ಸರ್, ಹಿರಿಯರು ಅದಕ್ಕೆ ಸರ್ಕಾರ ಉತ್ತರ ಕೊಡ್ತಾರ, ಸರಿ ಇದೆ. ಮಾಡ್ತೀವಿ. ಸರಿ. ಆಗಿದೆ ಅಂತ ಸರ್ಕಾರದ ಉತ್ತರ ಕೊಡ್ಲಿ. ಆಯ್ತು, ಹೇಳ್ರಿ. ನಾನು ಹೇಳೋದು ಅದು ಇನ್ನೂ ಕೂಡ ಅನುಮಾನ ಅಂತ ಯಾರಿಗೆ ಅನಿಸ್ತದೆ ನನಗೆ ಗೊತ್ತಿಲ್ಲ. FSL ರಿಪೋರ್ಟಿಗೆ ಕಳಿಸ್ತಾರೆ, ಸ್ಪೀಕರ್ ಅಲ್ಲಿ ಆಗಿದ್ದರೆ ಅಂತ ಹೇಳಿ ಮತ್ತೆ ಹೇಳ್ತಾರೆ ಅಂತ ಹೇಳಿದ್ರೆ ನನಗಿದು ಅರ್ಥ ಆಗದೆ ಇರುವಂತ ಸಂಗತಿ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಈ ಧ್ವನಿಯನ್ನ ಅಡಗಿಸ್ಬೇಕು. ನಾವು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಧ್ವನಿಯನ್ನ ಅಡಗಿಸ್ಬೇಕು. ಈ ಶಕ್ತಿಗಳನ್ನ ತುಳಿಬೇಕು. ಇಲ್ಲದೆ ಹೋದ್ರೆ ಈ ದೇಶಕ್ಕೆ ಉಳಿಗಾಲ ಇಲ್ಲ. ನಾವೇ ನೋಡಿದ್ವಿ ಎಲ್ಲೆಲ್ಲಿ ದೀಪಾವಳಿಯ ಪಟಾಕಿ ರೀತಿನಲ್ಲಿ ಈ ದೇಶದಲ್ಲಿ ಬಾಂಬ್ಗಳು ಸಿಡಿತಾ ಇತ್ತು. ಮಾನ್ಯ ಅಧ್ಯಕ್ಷರೇ, ಸ್ವಲ್ಪ ಗೋಪಾಲಕೃಷ್ಣ ಅವರೇ ಪ್ಲೀಸ್, ದಯವಿಟ್ಟು ನೀವು ಸ್ನೇಹಿತರು ಕೂತ್ಕೊಳ್ಳಿ. ದಯವಿಟ್ಟು ನೀವು ಆಮೇಲೆ ಮಾತಾಡಿ. ಸರಿ ರೀ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಗೋಪಾಲಕೃಷ್ಣ ಅವರು ಸರ್, ಈಗ ಇಡೀ ದೇಶದ ಉದ್ದಗಲಕ್ಕೂ ಒಂದು ಕಾಲದಲ್ಲಿ ದೀಪಾವಳಿ ಪಟಾಕಿ ಸಿಡಿದಾಗೆ ಬಾಂಬ್ಗಳು ಸಿಡಿತಾ ಇತ್ತು. ಮನೆಯಿಂದ ಹೊರಗೆ ಹೋದವನು, ಮಾರ್ಕೆಟಿಗೆ ಹೋದವನು ವಾಪಸ್ ಜೀವಂತವಾಗಿ ಬರ್ತಾನೆ ಅನ್ನೋ ಗ್ಯಾರಂಟಿ ಒಂದು ಕಾಲದಲ್ಲಿ ಇರಲಿಲ್ಲ. ಆ ರೀತಿಯ ವಿದೇಶಿ ಶಕ್ತಿಗಳು ಇಲ್ಲಿ ಕೆಲಸ ಮಾಡ್ತಾ ಇತ್ತು. ಪಾಕಿಸ್ತಾನದ 500 ರೂಪಾಯಿ ಕೂಲಿಗೆ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಪೊಲೀಸರ ಮೇಲೆ ಬಹಳ ಹಿರಿಯರಿದ್ದೀರಾ. ಸ್ವಲ್ಪ ಹೇಳ್ರಿ. ದೀಪಾವಳಿ ತಾವು ನಾನು ಏನ್ ಹೇಳ್ತಾ ಇದ್ದೀನಿ? ತಮ್ಮ ದೀಪಾವಳಿ ತಾವು ಆತಂಕದಲ್ಲಿ ಆಚರಣೆ ಮಾಡಿದ್ದೀರಾ? ನಾನು ಏನ್ ಹೇಳ್ತಾ ಇದ್ದೀನಿ ನೀವು ಹೇಳಿ. ಎಷ್ಟು ದೀಪಾವಳಿಯನ್ನ ತಾವು ಆತಂಕದಲ್ಲಿ ಆಚರಣೆ ಮಾಡಿದ್ರ ಹೇಳಿ? ತಮ್ಮ ಜೀವನದಲ್ಲಿ ಹೇಳ್ರಿ ಇಲ್ಲ. ಸ್ವಾಮಿ, ಸುಮ್ಮನೆ ಭಾಷಣ ಇದು. ನೀವು ನಿಮಗೆ ಮನವಿ ಇರ್ಬೋದು, ನನಗೆ ಮನವಿ ಇಲ್ಲ. ಎಷ್ಟು ನೀವ್ ಹೇಳಿ? ನಿಮ್ಗೆ ಮನವಿ ಇರ್ಬೋದು, ನನಗೆ ಮನವಿ ಇಲ್ಲ. ದಾಖಲೆಗಳಿದ್ದಾವೆ. 65 ದೀಪಾವಳಿ ತಾವು ಈ ಮಾಡಿರ್ಬೇಕು. ದೇಶದಲ್ಲಿ ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ದೀಪಾವಳಿಗಳಲ್ಲಿ ತಾವು ಆತಂಕದಿಂದ ದಾಖಲೆ ಯಾಕೆ ಸುಮ್ಮನೆ ಆಚರಣೆ ಮಾಡಿದ್ರ? ನೀವು ಉತ್ತರ ಕೊಡಿ. ಹೊರಗಡೆ ಪಟಾಕಿನ ಸಿಡಿಸಿದ ಹೊರತು ಒಳಗಡೆ ದೀಪ ಅಲ್ಲ. ನೀವು ಹೇಳಿ. ಯಾಕೆ ನೋಡ್ರಿ, ಸರ್, ಹೇಳಿ ಅವ್ರೆ. ನೀವು ಕ್ಯಾಬಿನೆಟ್ ಸಚಿವರು ಯಾಕೆ ಹಿಂಗ್ ಮಾತಾಡ್ತೀರಿ? ಎಷ್ಟು ದೀಪಾವಳಿ ನೀವು ಮಾಡಿದ ಟ್ವೀಟ್ ಏನು ಅಂತ ಹೇಳಿ ಈಗಾಗಲೇ ಹೇಳಿದ್ರು. ಹೇಳಿ ಸರ್, ಹೇಳಿ. ಅಲ್ಲ, ಎಷ್ಟೊಂದು ಜನ ಕೂತಿದ್ರಲ್ಲ, ಹೇಳ್ತೀನಿ. ಎಷ್ಟು ದೀಪಾವಳಿ ಆತಂಕದಲ್ಲಿ ತಾವು ಆಚರಣೆ ಮಾಡಿದ್ರ ಹೇಳ್ಬಿಡಿ. ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಇಲ್ಲ, ಹಿರಿಯ ಸದಸ್ಯರು ಮಾತಾಡ್ಬೇಕಾದ್ರೆ ಇಲ್ಲ, ಹಿರಿಯ ಸದಸ್ಯರು ಈ ರೀತಿ ನಿಮ್ಮ ಉತ್ತರ ಕೊಡಬೇಕಾದ್ರೆ ಆತಂಕದಲ್ಲಿ ಆಚರಣೆ ಮಾಡಿದ್ದೀರಾ? ನಿಮ್ಮ ಉತ್ತರ ಕೊಡಬೇಕಾದ್ರೆ ಮಾತಾಡಿ.
ಕೈ ಜೋಡಿಸ್ತೀನಿ. ಸಚಿವರೇ, ಹೇಳಿ ದಯವಿಟ್ಟು. ಈಗ ಅವ್ರಿಗೆ ಮಾತಾಡಕ್ಕೆ ಅದೇ ಅವಕಾಶ ಮಾತಾಡ್ತಾ ಕೊಟ್ಟಿದ್ದೀವಿ. ಇದ್ದಾರೆ. ಅವ್ರು ಮಾತಾಡಕ್ಕೆ ಅವಕಾಶ ಸತ್ಯ ಕೊಟ್ಟಿದ್ದೀವಿ. ಮಾತಾಡಿ. ಮಾತಾಡಿ. ಲಾಜಿಕ್ ಆಗಿ ಮಾತಾಡಿ. ಉತ್ತರ ಸರ್ಕಾರ ಕೊಡ್ತದೆ. ಲಾಜಿಕ್ ಆಗಿ ಮಾತಾಡ್ತಾರೆ. ಅವ್ರಿಗೆ ದೇಶದಲ್ಲಿ ಘೋಷಣೆ ಮಾಡಿದ್ದು ದೀಪಾವಳಿ ಆತಂಕದಲ್ಲಿದೆ. ಎಷ್ಟು ದೀಪಾವಳಿ ಮಾಡಿದ್ರು ಆತಂಕದಲ್ಲಿ ಹೇಳಿ ನಮ್ಗೆ. ಪ್ರಿಯಾಂಕಾ ಹೇಳ್ತಾ ಹೇಳಿ, ಇದ್ದೀನಿ. ತಾವೇ ಅವ್ರು ಹೇಳಿ. ಮಾತಾಡ್ತಾರೆ, ಹೇಳಿ. ಯಾಕೆ ಮಾತಾಡ್ತಾರೆ? ನೀವೇ ನೀವೇ ಯಾಕೆ ಮಾತಾಡ್ತೀರಿ? ಅವ್ರಿಗೆ ಯಾವಾಗ ಕುತ್ಕೋಬೇಕು ಅಂತ. ಅವ್ರು ಮಾತಾಡ್ತಾ ಇದ್ದಾರೆ. ಅಷ್ಟೊಂದ್ ಜನ ಇದೀರಾ, ಎಷ್ಟು ದೀಪಾವಳಿ ಆತಂಕದಲ್ಲಿ ಮಾಡಿದಿರಾ ಅಂತ ಕೇಳ್ತಾ ಇರೋದು ನಾವು. ನೀವ್ ಹೇಳಿದ್ಕೆ ಅಲ್ಲ, ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ, ಕುತ್ಕೋರಿ. ಮಾಜಿ ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ, ಕುತ್ಕೊಳ್ರಿ. ಎಲ್ಲದಕ್ಕೂ ಯಾಕೆ ಅಡ್ಡಾಗ್ತೀರಿ? ನರೇಂದ್ರ ಸ್ವಾಮಿ ಅವರೇ, ತಾವು ಕೂತ್ಕೊಳ್ರಿ. ಮಾನ್ಯ ಅಧ್ಯಕ್ಷರೇ, ಅಲ್ಲ, ಪ್ಲೀಸ್ ಇನ್ನು 2 ಮಂದಿ ಮಾತಾಡಿ ಬಾಲಕೃಷ್ಣ ಅವರೇ, ಮುಗಿಸ್ತಾರೆ ಈಗ. ನಾವು ಪಾಕಿಸ್ತಾನದ ವಿರುದ್ಧ ಮಾತಾಡಿದ್ರೆ ನಿಮ್ಗೆ ಇಷ್ಟು ಸಿಟ್ಟು ಬರ್ತದೆ ಅಂದ್ರೆ ನಿಮ್ ಮಾನಸಿಕತೆ ಏನು ಹೇಳಿ? ನಿಮ್ ಮಾನಸಿಕತೆ ಏನು? ಕೇಶವ್ ಕೃಪಾ, ಕೇಶವ್ ಯಾಕೆ ಕುಂಜಿಗೆ ಬೇಜಾರಾಗ್ತದೆ? ನೀವು ಮನವೊಲಿಸಕ್ಕೆ ಕರ್ನಾಟಕ ಹಾಳು ಅಲ್ಲ, ಮಾಡಬೇಡಿ. ತಾವು ಹೋಮ್ ದಯವಿಟ್ಟು ಮಿನಿಸ್ಟರ್ ಕೈ ಆಗಿ ಜೋಡಿಸಿ ಕೆಲಸ ಹೇಳ್ತೀನಿ. ಮಾಡಿದವರು ಸುಮ್ನೆ ಅಲ್ಲೆಲ್ಲ ಕೇಶವ್ ಕುಂಜು, ಕೇಶವ್ ಕೃಪಾಕ್ ಮನವೊಲಿಸ್ಲಿಕ್ಕೆ ಕರ್ನಾಟಕವನ್ನು ಹಾಳು ಮಾಡಬೇಡಿ. ಅಲ್ಲ ಸರ್, ಸಾಕು. ಅಧ್ಯಕ್ಷರೇ, ಈಗ ನೀವು ಮಾತಾಡ್ರಿ. ನನ್ನ ವಿನಂತಿ ಇದೆ. ನೀವು ಮಾತಾಡ್ರಿ. ಸರ್, ಈಗ ಮಾನ್ಯ ಅಧ್ಯಕ್ಷರೇ, ತಾವು ಮಾತಾಡ್ರಿ. ಒಂದ್ ನಿಮಿಷ ಮಾತಾಡೋದು ಇಲ್ಲ, ಯಾಕಂದ್ರೆ ನಿಮ್ಮ ಉತ್ತರ ಮಾತಾಡುವಂತೀರಿ. ಕುತ್ಕೊಳ್ರಿ. ಅವ್ರು ಮಾತಾಡಬೇಕಾದ್ರೆ ಎಲ್ಲದಕ್ಕೂ ಅವ್ರು ಮಾತಾಡಬೇಕಾದ್ರೆ ತಾವು ಯಾಕೆ ಇದು ಮಾಡ್ತೀರಿ? ನಿಮ್ಮ ಅಧ್ಯಕ್ಷರೇ, ನಾನು ಯಾಕಂದ್ರೆ ನೀವ್ಯಾರೋ ಬಾಂಬ್ ಹಾಕಿದಿರೋ ಅಥವಾ ಇನ್ನೇನೋ ನಾನು ಎಲ್ಲೂ ಹೇಳಲಿಲ್ಲ. ಯಾರು ಈ ದೇಶದ ಒಳಗಡೆ ಬಾಂಬ್ ಹಾಕಿದ್ರು ಅವ್ರ ಮೇಲೆ ಹೇಳಿದ್ರೆ ನಿಮ್ಗೆ ಯಾಕೆ ಸಿಟ್ಟು ಬರ್ತದೆ? ಚರ್ಚೆ ಆಗ್ಬೇಕಾಗಿದ್ದು ಇದೇನೆ. ಚರ್ಚೆ ಮತ್ತೆ ನೆಕ್ಸ್ಟ್ ಮಾತಾಡಿ. ಈಗ ಅವ್ರಿಗೆ ಹೇಳಿ. ಅಲ್ಲ, ನಂದಸ್ವಾಮಿ ಅವರೇ, ಯಾಕಂದ್ರೆ ನಂದಸ್ವಾಮಿ ನೆಕ್ಸ್ಟ್ ನೀವು ಮಾತಾಡಿ. ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ. ನಾನು ಸ್ವಾಮಿ ನೀವು ಮಾತಾಡಿ ನೆಕ್ಸ್ಟ್ಗೆ. ಈಗ ಆರ್ಗ ಜಾನಂದ್ ಅವರೇ, ಈಗ ನಿನ್ನೆ ಸಬ್ಜೆಕ್ಟ್ ಸಂಬಂಧ ಬಗ್ಗೆ ಚರ್ಚೆ ಮಾಡುವ. ಬೇರೆ ವಿಚಾರ ಎಲ್ಲ ಬೇಗ ತಗೊಳ್ಬಹುದು. ಈ ಗಂಭೀರವಾದಂತ ಅತ್ಯಂತ ಗಂಭೀರತೆಯಿಂದ ಚರ್ಚೆ ಮಾಡ್ಲಿಕ್ಕೆ ಹೇಳಿದ್ದೀರಿ. ಈಗ ಇಲ್ಲಿ ನಾವು ಒಟ್ಟಾರೆ ಆ ಒಂದು ವಿಚಾರ ಇಟ್ಕೊಂಡು ಆ ಕಡೆ ಟಾರ್ಗೆಟ್ ಮಾಡ್ದ ಈ ಕಡೆ ಟಾರ್ಗೆಟ್ ಮುಖ್ಯ ಅಲ್ಲ. ನಮ್ಗೆ ಆ ವಿಚಾರ ಚರ್ಚೆ ಆಗ್ಬೇಕು, ಅಲ್ಲಿ ನ್ಯಾಯ ಸಿಗ್ಬೇಕು, ಅದು ವಿಚಾರ ಇರುವಂತದ್ದು. ತಾವೆಲ್ಲ ಒಗ್ಗಟ್ಟಿಂದ ಇರ್ಬೇಕು. ಅವ್ರನ್ನ ಯಾಕಂದ್ರೆ ನಾನು ಇಲ್ಲಿ ಯಾರ್ದೋ ಮೇಲೆ ಆಪಾದನೆ ಮಾಡ್ತಾ ಇಲ್ಲ, ಅಥವಾ ಕಾಂಗ್ರೆಸ್ ಪಕ್ಷದ ಮೇಲೂ ನಾನು ಆಪಾದನೆ ಮಾಡ್ತಾ ಇಲ್ಲ. ನಾನು ಯಾವ ದುಷ್ಟಶಕ್ತಿಗಳು ನಮ್ಮ ದೇಶದ ಒಳಗಡೆ ಇದ್ದು ನಮ್ಮ ಯುವಕರಿಗೆ ಈ ರೀತಿ ಪ್ರಚೋದನೆ ಕೊಟ್ಟು ಈ ರೀತಿ ಮಾತಾಡಿಸ್ತಾ ಇದ್ದಾವಲ್ಲ, ಇದ್ರ ಬಗ್ಗೆ ನಾವು ಗಂಭೀರವಾಗಿ ಆಲೋಚನೆ ಮಾಡದೆ ಹೋದ್ರೆ ಇದು ಎಂಡ್ ಎಲ್ಲಿಂದ ನೋಡಿ. ಇದು ಯಾಕೆ ಅವ್ರು ಯಾಕೆ ಮಾತಾಡ್ತೀರಿ ಇವ್ರೆ? ನೀವು ಮತ್ತೋಗಿ ಮಾತಾಡಿ ಕೂತ್ಕೊಂಡು. ಪಾಕಿಸ್ತಾನ ಜಿಂದಾಬಾದ್ ಅವ್ರು ಏನೋ ಹೇಳ್ತಾರೆ. ಅಪರಾಧಿ ಅಲ್ಲ. ಅಲ್ಲ, ಅವ್ರು ಇದನ್ನು ಸದನದಿಂದ ಹೊರಗಡೆ ಇವರು ಕೂಡ ಅದೇ ಮಾನಸಿಕ ಸ್ಥಿತಿಯಲ್ಲಿ ಇದ್ದಾರೆ. ಎಲ್ಲದಕ್ಕೂ ಅಡ್ಡ ಆಗ್ತಾರೆ, ಸದನದಿಂದ ಹೊರಗಡೆ ಕೂತ್ಕೊಳ್ಳಿ. ಸರಿಯಪ್ಪ, ನೀವು ಹೀರೋಗಳು. ಈಗ ಸರ್ಟಿಫಿಕೇಟ್ ಕೊಡೋಣ. ಆಯ್ತು, ಸರ್ಟಿಫಿಕೇಟ್ ಕೊಡ್ತೀವಿ. ರವಿ ಕೂತ್ಕೊಳ್ಳಿ. ದಯವಿಟ್ಟಿರಿ. ರವಿ ಅವರೇ, ನಂದಸ್ವಾಮಿ ಅವರೇ, ಆಯ್ತು. ಇದೆಲ್ಲ ಯಾರಿಗೆ ಕತೆ ಹೇಳ್ತಿರ್ಲಿ ಕೂತ್ಕೊಂಡು? ಎಲ್ಲ ವಿಷಯ ಗೊತ್ತಿದೆ ದೇಶ ಜನರಿಗೆ. ನಂದಸ್ವಾಮಿ ಅವರೇ, ಆಯ್ತು, ಎಲ್ಲ ವಿಷಯ. ಚೆನ್ನೈ ಅವರೇ ಕೂತ್ಕೊಳ್ಳಿ. ಈಗ ನೀವು ಸಬ್ಜೆಕ್ಟ್ ಸಂಬಂಧ ಬಗ್ಗೆ ಮಾತಾಡಿ. ಆನಂದ್ ಅವರೇ, ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಾಗ ಮಾತಾಡಿ. ಆಯ್ತು. ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡದೆ ನಾನು ಏನ್ ಮಾಡ್ಲಿ? ಚೆನ್ನೈ ಅವರು ಕೂತ್ಕೊಳ್ಳಿ. ಇವತ್ತು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.